ಬೆಂಗಳೂರು ಯಲಹಂಕ ಬಳಿಯ ವೆಂಕಟೇಶಪುರದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ 14ನೇ ವಾರ್ಷಿಕೋತ್ಸವ ಮತ್ತು ಹನುಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಧ್ವಜಾರೋಹಣ, ಕಳಶ ಸ್ಥಾಪನೆ, ವಾಸುದೇವ ಪುಣ್ಯಾರಾಧನೆ, ರಾಮತಾರಕ ಹೋಮ, ನವಗ್ರಹ ಹೋಮ, ಗಣಪತಿ ಹೋಮ, ಪವಮಾನ ಹೋಮ, ಪ್ರಾಯಶ್ಚಿತ್ತ ಹೋಮ ನೆರವೇರಿಸಲಾಯಿತು. ಹನುಮ ಜಯಂತಿ ಅಂಗವಾಗಿ ಕಳಶಾರಾಧನೆ, ಪಂಚಾಮೃತ ಅಭಿಷೇಕ, ಪ್ರಾಕಾರೋತ್ಸವ ಅಲ್ಲದೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಲಾಯಿತು. ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಕಳ್ಳಿಪಾಳ್ಯದ ಯೋಗ ಶಿಕ್ಷಕರಾದ ದಿನೇಶ್ ಕುಮಾರ್ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ದೇವಾಲಯವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶ್ರೀ ಅಭಯ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎಚ್ ಆಂಜನಪ್ಪ, ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿ, ಅಕ್ಕಾಯಮ್ಮ, ಶಿವಕುಮಾರ್ ಸೇರಿದಂತೆ ಅನೇಕ ಭಕ್ತಜನರು ಉಪಸ್ಥಿತರಿದ್ದರು. ಓಂ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಹೃತ್ಪೂರ್ವಕವಾದ ಎಲ್ಲರಿಗೂ ವಿಶೇಷವಾದ ದಿನದಂದು ಇವತ್ತು ಶ್ರೀ ಅಭಯ ವೀರಾಂಜನೇಯ ದೇಗುಲದಲ್ಲಿ ವೆಂಕಟೇಶ್ವರ, ಕಳ್ಳಿಪಾಳ್ಯ, ಯಲಹಂಕ ಹೋಬಳಿ, ಬೆಂಗಳೂರು ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಕೂಡ ಏರ್ಪಡಿಸಲಾಗಿದೆ. ವಿಶೇಷವಾಗಿ 1929ರಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ ಈ ಒಂದು ದೇವಸ್ಥಾನ ಇಲ್ಲಿರುವಂಥ ವಿಗ್ರಹ ಮೂರ್ತಿಯ ಉದ್ಭವವಾಗಿತ್ತು. ಈ ಒಂದು ದೇವಸ್ಥಾನಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಇವತ್ತು ಹನುಮ ಜಯಂತಿಯ ವಿಶೇಷ ದಿನದಂದು ನಿನ್ನೆ ನವಗ್ರಹ ಹೋಮ, ಗಣಪತಿ ಹೋಮ ಎಲ್ಲವನ್ನು ಕೂಡ ಏರ್ಪಡಿಸಲಾಗಿದೆ. ಇವತ್ತು ಬೆಳಗ್ಗೆ ಮುಂಜಾನೆ ಕೂಡ ಬೆಳಗ್ಗೆ ಹೊತ್ತು ಅಭಿಷೇಕ ಎಲ್ಲವೂ ಕೂಡ ಆಗಿ ಈ ಮಂಗಳಾರತಿ ಆದ ನಂತರ ಇವತ್ತು ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ. ಅದಾದ ನಂತರ ಮಧ್ಯಾಹ್ನ ಅನ್ನದಾನವನ್ನು ಕೂಡ ಏರ್ಪಡಿಸಿದ್ದೇವೆ. ಹಾಗಾಗಿ ಈ ಒಂದು ವಿಶೇಷವಾದ ದೇವಸ್ಥಾನದಲ್ಲಿ ಇಲ್ಲಿರುವಂಥ ಯಲಹಂಕ ಮತ್ತು ಸುತ್ತಮುತ್ತ ಇರುವಂಥ ವಠಾರದವರು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಭಗವಂತನ ಪಕ್ಕದ ಸಂಖ್ಯೆಯಲ್ಲಿ ಗ್ರಾಮದವಳು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀರಿ. ಈಗ 14ನೇ ವರ್ಷದ ವಾರ್ಷಿಕೋತ್ಸವ ಒಂದು ಸಣ್ಣ ಮಾಡಿದ್ದಾರೆ. ಸುತ್ತಮುತ್ತ ಏರಿಯಾದವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಸಾರಿ ಕೋವಿಡ್ ಬಂದಿದ್ದರಿಂದ ಸರಳವಾಗಿ ಆಚರಣೆ ಇದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಸುತ್ತಮುತ್ತ ಜನ ಎಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ತುಂಬ ಇದು ಮಾಡ್ತಿದ್ದಾರೆ ನಮಗೆಲ್ಲರೂ. ಈ ಸಾರಿ ಅಂತೂ ತುಂಬ ಸರಳವಾಗಿ ಮಾಡ್ತಿದ್ವಿ. ದೇವರು ಒಳ್ಳೆ ಇದು ಕೊಟ್ಟು ಇನ್ನು ಬರೋ ರೋಗಗಳೆಲ್ಲ ಇದಕ್ಕೆ ಹಾಕಿ ಮುಂದೆ ಆಗೋ ಒಳ್ಳೆ ಕಾರ್ಯಗಳು ಆಗಿ ಒಳ್ಳೆಯದಾಗಲಿ ಜನಕ್ಕೆಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಸಮಸ್ತ ಕರುನಾಡಿನ ಜನತೆಗೆ ಅಭಯಾಂಜನೇಯ ಸ್ವಾಮಿಯ ಹನುಮ ಜಯಂತಿ ಮಹೋತ್ಸವದ ಶುಭಾಶಯಗಳು. ವಿಶೇಷವಾಗಿ ಇಲ್ಲಿ ಕಳ್ಳಿಪಾಳ್ಯದಲ್ಲಿ ಅನಾದಿ ಕಾಲದಿಂದ ನಡೆಸತಕ್ಕಂಥ ಶ್ರೀ ಅಭಯಾಂಜನೇಯ ಸ್ವಾಮಿ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಅಭಯಾಂಜನೇಯ ಮಹೋತ್ಸವವನ್ನು ವಿಜೃಂಭಣೆ ಏರ್ಪಡೆ ಮಾಡ್ತಾಯಿದ್ರು. ಆದರೆ ಈ ಕೋವಿಡ್ ಅಂತಕ್ಕಂಥದ್ದು ಬಂದು ಎಲ್ಲ ಕಡೆ ವ್ಯಾಪ್ತಿಯಾಗಿ ನಗರದಲ್ಲೇ ಕೂಡ ವಿಶೇಷವಾಗಿ ಅಭಿವೃದ್ಧಿಯಿಂದ ಅದರ ಒಂದು ಉದ್ದೇಶವಾಗಿ ಈ ಒಂದು ವರ್ಷ 14ನೇ ವರ್ಷದ ವಾರ್ಷಿಕ ಮಹೋತ್ಸವ ಜೊತೆಗೆ ಹನುಮ ಜಯಂತಿ ಪ್ರಯುಕ್ತ ಸರಳವಾಗಿ ಆ ಭಗವಂತನ ಒಂದು ಸೇವೆ ನಾವು ಮಾಡಿದ್ದೇವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಅವರ ಮನಸಂಕಲ್ಪ ಏನು ಮಾಡ್ಕೊಂಡು ಈ ಒಂದು ದೇವಾಲಯಕ್ಕೆ ಆಗಮನ ಮಾಡ್ತಾರೋ ಅವರ ಸಂಕಲ್ಪ ಎಲ್ಲವೂ ಕೂಡ ಶೀಘ್ರವಾಗಿ ಸಿದ್ಧಿಯಾಗಿ ಈ ಕೋವಿಡ್-19 ಏನಿದೆ ಅದು ಪೂರ್ಣವಾಗಿ ನಶಿಸಿ ಆ ಭಗವಂತ ಅನುಗ್ರಹದಿಂದ ಎಲ್ಲರಿಗೂ ಆಗಿರ್ತಕ್ಕಂಥ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಆ ಅಭಯಾಂಜನೇಯ ಸ್ವಾಮಿ ಸದಾಕಾಲ ನೀಡಲಿ ಅಂತೇಳಿ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.